ಮಾಡ್ಕೊಡ್ರಿ. ಅಲ್ಲಿ ಸಮಸ್ಯೆ ಮಾಮೂಲಿ ಇರೋದು ನಾಗರ ಪಂಚಾಯತಿ ಅಲ್ವಣ್ಣ, ಕೇಂದ್ರ ಸ್ಥಾನ ಇಲ್ಲ ಮಾಡ್ಲಿಕ್ಕೆ ನಾಗರ ಪಂಚಾಯತಿ ನಾಗರಿಗೆ ಕೊಡ್ಲಿ ಅಂತ ಪಂಚಾಯತಿ ಬಿಲ್ಡಿಂಗ್ ಅಂತಲೇ ಕರೆದಿರೋದಲ್ವ ಅಲ್ಲಿ. ಎಲ್ಲಿ ಅಣ್ಣ ಪಂಚಾಯತಿ ಇಲ್ಲ ಕಮರ್ಷಿಯಲ್ ಬಿಲ್ಡಿಂಗ್ ಕಟ್ಲಿ ದಾನ ಕೊಡ್ತಾರೆ 4 ಕೋಟಿ ಇಲ್ಲಿ ಮೂಲೆಗೆ ಇಲ್ಲ ಮೇನ್ ರೋಡ್ ಕೊಡ್ತಾರೆ ಇಲ್ಲೇ ಕಟ್ಲಿ ಬಿಡ ಅಂತ ಸಹಾಯ ಮಾಡಿ ಒಂದು ಅನುಕೂಲ ಮಾಡಿಕೊಡೋಣ. ನಮ್ಮ ಫೀಲ್ಡಲ್ಲಿ ನಾಗರ ಪಂಚಾಯತಿ ನಾಗರಿಗೆ ಇರಲಿ ಅಂತ ಅದರೊಳಗೆ ಇರಬೇಕಾದ ಧರ್ಮ ನನಗೆ ಗೊತ್ತಿಲ್ಲ. ಇದು ಪಟ್ಟಣದಲ್ಲಿ ಮಾಡ್ತಾವ್ರ ಈಗ ನಾವು ನಾದೂರು ಬೇರೆ ಪಟ್ನಾಕ್ನಲ್ಲಿ ಬೇರೆ ಅಂತ ಯಾವತ್ತೂ ಭೇದ ಭಾವ ಮಾಡಿಲ್ಲ. ನಾದೂರು ಪಟ್ನಾಕ್ನಲ್ಲಿ ಎರಡು ಹೊಂದ್ಕೊಂಡಿರೋ ಅಂತ ಗ್ರಾಮಗಳೇನೆ. ಏನ್ ಇಲ್ಲಿಂದ ಹಿಡಿದು ಅರ್ಧ ಕಿಲೋಮೀಟರ್ ಪಟ್ನಾಕ್ನಲ್ಲಿ ದೂರ ಇಲ್ಲ, ನಾದೂರು ದೂರ ಇಲ್ಲ. ಆದ್ರೆ ಕಾನೂನಾತ್ಮಕವಾಗಿ ನಾವೇನ್ ಕೇಳ್ತಾ ಇದೀವಿ, ಸರ್ಕಾರಿ ಆದೇಶ ಮತ್ತು ನ್ಯಾಯಬದ್ಧವಾಗಿ ಆಯಾ ಮುಖ್ಯ ಕೇಂದ್ರದಲ್ಲಿ ನಾದೂರಲ್ಲೇ ಇರಲಿ ಅಂತ. ಯಾಕೆ ಅಂದ್ರೆ ನಾದೂರು ಗ್ರಾಮ ಪಂಚಾಯತಿ ಕೇಂದ್ರ, ನಾದೂರು ತಾಲೂಕ್ ಪಂಚಾಯತಿ ಕೇಂದ್ರ, ನಾದೂರು ಜಿಲ್ಲಾ ಪಂಚಾಯತಿ ಕೇಂದ್ರ. ಇವತ್ತು ಈಗ ನಾದೂರಲ್ಲಿ ಯಾವುದೇ ಗ್ರಾಮ ಪಂಚಾಯತಿ ಅಭಿವೃದ್ಧಿ ಕೆಲಸಗಳು ಆಗಬೇಕಾದ್ರೆ ಪಟ್ನಾಕ್ನವ್ರಿಗೂ ಈಗ ಏನು ಕಸ ವಿಲೇವಾರಿ ಘಟಕ ನಾದೂರಲ್ಲಿ ಮಾಡಿದ್ದಾರೆ. ಈಗ ಯಾವುದೇ ಕಾಮಗಾರಿಗಳನ್ನ ನಾದೂರು ವ್ಯಾಪ್ತಿಯಲ್ಲಿ ಇರುವಂತ ಭೂಮಿಯನ್ನು ಬಳಸ್ಕೊಳ್ತಾರೆ. ಆದ್ರೆ ಉಪಯೋಗ ಮಾತ್ರ ಪಟ್ನಾಕ್ನಲ್ಲಿದೆ, ನಾದೂರಿಗೆ ಏನು ಇಲ್ಲ. ಬರೀ ಹೆಸರು ಮಾತ್ರ ಪಂಚಾಯತಿ ಅಂತ ಐತೆ ಅಷ್ಟೇ. ಮೂಲ ಕೇಂದ್ರ ಸ್ಥಾನ ಅಂತ ಏನಿದೆ ಅದು ನಮ್ಮ ನಾದೂರು ತಂದೆ ನಾದೂರು ಅವೆಲ್ಲ ಮಕ್ಕಳು ಎಲ್ಲ ಇವರು ಯಾವುದೇ ಇಲ್ಲಿ ನಾದೂರಿಗೆ ಅಂತ ಬಂದು ಯಾವುದೇ ಫೆಸಿಲಿಟಿ ಇದರಿಂದ ನಾದೂರಲ್ಲಿ ಯಾವುದೇ ತರವಾದ ಒಬ್ಬ ಅಧಿಕಾರಿನೂ ಅಲ್ಲಿ ಕೆಲಸ ಮಾಡೋರಿಲ್ಲ. ನಮ್ಮ ವಾಟರ್ ಮ್ಯಾನ್ಗಳನ್ನ ಒಂದಿಬ್ಬರನ್ನ ಬಿಟ್ರೆ ಇನ್ಯಾರು ಇಲ್ಲ. ಅಲ್ಲಿ ಎಲ್ಲರೂ ಪಟ್ನಾಗಳೇನೆ. ಸೌಲಭ್ಯ ಮಾತ್ರ ಅವ್ರಿಗೆ ಬೇಕಾಗಿದೆ, ಮುಖ್ಯ ಕೇಂದ್ರ ಮಾತ್ರ ಅವ್ರಿಗೆ ಬೇಕಾಗಿದೆ. ನಾದೂರು ಹೆಸರು ಮಾತ್ರ ಬೇಕಷ್ಟೇ ಅವ್ರಿಗೆ. ನಾದೂರು ಸೌಲಭ್ಯವನ್ನ ಅವ್ರು ಪಡ್ಕೊಂಡು ನಾದೂರನ್ನ ತುಳಿತಾ ಇದ್ದಾರೆ. ನಾದೂರು ಸುಮ್ಮನೆ ಹೆಸರಿಗಷ್ಟೇ. ಭೂಮಿ ಜಾಗ ಕೊಡಕ್ಕೆ ಯಾರು ಹಿಡಿದಾರೆ? ಈಗ ಆಲ್ರೆಡಿ ನಮ್ಮವರೇನೆ, ನಮ್ಮ ಗ್ರಾಮದವರೇನೆ ಈಗ ಆಲ್ರೆಡಿ 41 ಬಾರಿ ಏನ್ ಸರ್ವೆ ನಂಬರ್ ನಲ್ಲಿ 4 ಇದೆ ರೋಡ್ ಹೊಂದ್ಕೊಂಡಿದ್ದಾನೆ. ನಾದೂರು ಬಸ್ ಸ್ಟ್ಯಾಂಡ್ ಮುಂದೆ ಒಂದು 100 ಮೀಟರ್ ದೂರ ಇಲ್ಲ, ಅಲ್ಲೇ ಕೊಡ್ತಾ ಇದ್ದಾರೆ. ಯುವ ಸಾಹೇಬ್ರು ಅದನ್ನ ಕಾನೂನಾತ್ಮಕವಾಗಿ ನಮ್ಗೆ ನ್ಯಾಯ ಕೊಡ್ತಾರೆ ಅನ್ನೋ ಒಂದು ಭರವಸೆ ನಮ್ಗಿದೆ. ಒಂದ್ ವೇಳೆ ಅಲ್ಲಿ ಏನು ಪಿಡಿಒ ಅವರೇನೋ ಮಾತಾಡಿದ್ದಾರೆ, ಪಿಡಿಒ ಅವರಿಗೆ ಮನವಿ ಕೊಟ್ಟಿದ್ದೀವಿ, ಮೀಡಿಯಾ ಮುಖಾಂತರನೇ ಕೊಟ್ಟಿದ್ದೀವಿ. ಅರ್ಜಿ ಕೊಟ್ಟಿದ್ದೀವಿ, 3-4 ಸರಿ ಅರ್ಜಿ ಕೊಟ್ಟಿದ್ದೀವಿ. ಪಂಚಾಯತ್ ತೀರ್ಮಾನನೂ ಆಗಿದೆ, ಆರು ಪರಿಗಣನೆ ತಗೊಂಡಿಲ್ಲ. ಇವತ್ತು ಶಾಸಕರ ಸಮ್ಮುಖದಲ್ಲಿ ಪರಿಗಣನೆಗೆ ನಾವು ಕೊಟ್ಟಿದ್ದೀವಿ. ಅವರು ಈಗ ತುರ್ತು ಸಭೆಯನ್ನು ಕರೆದು ಪಂಚಾಯತ್ ಯಾವ ತೀರ್ಮಾನ ತಗೊಳ್ತಾರೆ ಅಂತ ನೋಡೋಣ. ನಾಳೆ ಕತ್ತರಿ ನಾಡಿದ್ರೊಳಗೆ ನಾವೆಲ್ಲ ಮೆಂಬರ್ಗಳು ಸಮೇತ ಯುವ ಸಾಹೇಬರಿಗೆ ತಾಲೂಕ್ ಮಟ್ಟದಲ್ಲಿ ಒಂದು ಪ್ರೆಸ್ ವರದಿಯನ್ನ ಮಾಡಿ ನಾವು ಮನವಿಯನ್ನ ಕೊಡ್ತೀವಿ. ನೆಕ್ಸ್ಟ್ ಏನ್ ಮೀಟಿಂಗ್ ಇದೆ, ಆ ಮೀಟಿಂಗ್ ಅಲ್ಲಿ ನಾದೂರು ಗ್ರಾಮಸ್ಥರು ಜೊತೆಗೆ ಮೆಂಬರ್ಸ್ ಎಲ್ಲರೂ ಇರ್ಬೇಕು. ಅದು ಯುವ ಸಮ್ಮುಖದಲ್ಲಿ ಆಗ್ಬೇಕು. ಅದು ಅದರಲ್ಲಿ ತೀರ್ಮಾನ ನಾದೂರಲ್ಲೇ ಆಗ್ಬೇಕು ಅಂತ ತೀರ್ಮಾನ ಆಗೋವರೆಗೂ ನಾವು ಬಿಡಲ್ಲ. ಕಾನೂನು ಪ್ರಕಾರ ಹೋರಾಟ ಮಾಡಿ ನಾದೂರಲ್ಲಿ ಮಾಡಿಲ್ಲ. ಇದು ನಾದೂರು ಗ್ರಾಮ, ಇದು ನಾದೂರು ಗ್ರಾಮ ಪಂಚಾಯತಿ ಸೇರಿದ ನಾದೂರು ಗ್ರಾಮ. ಇದು ಇಲ್ಲಿರೋದೆಲ್ಲ ನಾದೂರು ಗ್ರಾಮ ಮುಖಂಡರು. ನಾದೂರು ಗ್ರಾಮ ಮುಖಂಡರಾಗಿ ನಾವು ನಾದೂರು ಗ್ರಾಮ ಪಂಚಾಯತಿ ನಾದೂರಲ್ಲೇ ಕೇಂದ್ರ ಸ್ಥಾನ ಆಗಿರೋದ್ರಿಂದ ನಾದೂರಲ್ಲಿ ಒಂದು ಮನವಿ ಮಾಡ್ತೀವಿ. ನಮ್ಮೂರಲ್ಲಿ ನಾವು ಪಂಚಾಯತಿ ಕಟ್ಟಕ್ಕೆ ಒಂದು ಅನುಮತಿ ಕೊಡ್ಬೇಕಂತ ನಾವು ನಮ್ಮಲ್ಲಿ ನಮ್ಮ ತಾಲೂಕಿನ ಶಾಸಕರಂತ ಜಯಚಂದ್ರ ಸಾಹೇಬನು ಮತ್ತು ಆಡಳಿತಾಧಿಕಾರಿಗಳು ಎಲ್ಲಾನು ನಾವು ಒಪ್ಪಿಗೆ ಮೇಲೆ ನಮ್ಮೂರೇ ಪಂಚಾಯತಿ ಕಟ್ಟಕ್ಕೆ ಒಂದು ಅನುಮತಿ ಕೊಡ್ಬೇಕಂತ ಕೇಳ್ಕೊಂಡ್ವಿ. ಇಲ್ಲಿವರೆಗೂ ನಮ್ಮೂರಲ್ಲಿ ಪಂಚಾಯತಿ ಇರಲಿಲ್ಲ, ಬೇರೆ ಕಡೆ ಇತ್ತು. ಅದು ಹಳೆ ಬಿಲ್ಡಿಂಗ್ ಅಲ್ಲಿ ಇತ್ತು. ಈ ಅವರು ನಮ್ಗೇನು ಏಕಾಏಕಿ ಗೊತ್ತೇ ಇಲ್ಲ. ನಮ್ಗೆ ಪಂಚಾಯತಿ ಒಡೆದು ಆಕಸ್ಮಿಕವಾಗಿ ಅದು ಹಳೆ ಬಿಲ್ಡಿಂಗ್ ಹೊಡ್ತೀವಿ ಅಂದ್ರು. ಹೊಡೆಯಾಗಿದೆ ನಮ್ಮ ಊರಲ್ಲಿ ಕೇಂದ್ರ ಸ್ಥಾನವಾಗಿರೋ ನಾದೂರು ಗ್ರಾಮದಲ್ಲಿ ನಾವು ಪಂಚಾಯತಿ ಕಟ್ಟಕ್ಕೆ ಅನುಮತಿ ಕೊಡಿ ಅಂತ ನಾವು ಅಲ್ಲಿ ಮುಂದೆಂದರೂ ಕೇಳ್ಕೊಂಡ್ ಬಂದಿದೀವಿ. ಆ ಉದ್ದೇಶದಿಂದ ನಮ್ಮ ಊರಲ್ಲೇ ನಾವು ಕೇಂದ್ರ ಕರೆಸ್ಕೊಂಡು ನಮ್ಮೂರಲ್ಲೇ ನಾವು ದಾನಿಗಳು ಒಬ್ರು ಬಂದಿದ್ದಾರೆ, ನಮ್ಮೂರಲ್ಲೇ ನಾವು 4 ಗುಂಟೆ ಸೈಟ್ ಕೊಡ್ತೀವಿ ಅಂತಾನ. ಅದರಿಂದ ನಮ್ಮ ಊರಲ್ಲೇ ನಾವು ಪಂಚಾಯತಿ ಕಟ್ಟಿ ನಮ್ಮೂರಿಗೆ ಆಡಳಿತ ನಡೆಸಬೇಕು ಅಂತ ನಾವು ಕೇಳ್ಕೊಂತ ಇದೀವಿ. ನನ್ನ ಹೆಸರು ರಾಮಣ್ಣ, ನಾದೂರು ಗ್ರಾಮ ಪಂಚಾಯತ್ ಸದಸ್ಯ. ನಮ್ಮ ಹೆಸರು ನಾಗಭೂಷಣ್ ಅಂತ ಹೇಳ್ಬಿಟ್ಟು ಮಾಜಿ ಗ್ರಾಮ ಪಂಚಾಯತ್ ಸದಸ್ಯರು. ಹೀಗಾಗಿ ಇವಾಗ ನಾದೂರು ಗ್ರಾಮ ಪಂಚಾಯತಿ ಕಟ್ಟಡವನ್ನ ಪುನರ್ ನಿರ್ಮಾಣ ಮಾಡ್ತಾ ಇದ್ದಾರೆ.
ಅದರಿಂದ ನಮಗೆ ಹಿಂದಿನ ಒಂದು ನಮ್ಮ ಪೀರಿಯಡಲ್ಲಿ 2010ನೇ ಪೀರಿಯಡಲ್ಲಿ ಗ್ರಾಮ ಪಂಚಾಯತಿಯನ್ನ ವಿಭಜನೆ ಆಗಿತ್ತು. ಅಂತ ಸಮಯದಲ್ಲಿ ಮೇಲ್ಕೊಂಡಾಗೆಲ್ಲ ವಿಭಜನೆ ಆಗಿ ಅವರ ಆಫೀಸನ್ನು ತಗೊಂಡು ಬಿಟ್ಕೊಂಡ್ರು. ಅವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಊರಲ್ಲಿ ಜಾಗ ಇಲ್ಲದೆ ಇರದ ಕಾರಣವಾಗಿ ಅವತ್ತು ನಮ್ಮ ಕೈಲಿ ತರೋದಿಕ್ ಆಗ್ಲಿಲ್ಲ. ಹಾಗಾಗಿ ಇವಾಗ ಅದನ್ನ ಡೆಮಾಲಿಷ್ ಮಾಡಿರೋದ್ರಿಂದ ನಮ್ಮ ನಾದೂರು ಗ್ರಾಮ ಪಂಚಾಯತಿಗೆ ಕಟ್ಟಡ ಮಾಡೋದಕ್ಕೆ ಅನುಮತಿ ಮಾಡಿಕೊಡ್ಬೇಕು. ಇಲ್ಲಿ ನಾದೂರು ಜಿಲ್ಲಾ ಪಂಚಾಯತಿ ಇದೆ, ನಾದೂರು ಗ್ರಾಮ ಪಂಚಾಯತಿ ಇದೆ, ನಾದೂರು ತಾಲೂಕ್ ಪಂಚಾಯತಿ ಇದೆ. ಪ್ರತಿಯೊಂದನ್ನು ಕೂಡ ನಾದೂರಾಗಿ ಇರೋದ್ರಿಂದ ಕಟ್ಟಡವನ್ನು ಕೂಡ ನಮಗೆ ಇಲ್ಲಿ ಮಾಡಿಕೊಟ್ರೆ ತುಂಬಾ ಒಳ್ಳೇದಾಗತ್ತೆ ಅಂತ ಇರಬೇಕು ಅಂತಂದು ಹೇಳಿ ನಾವು ಒಂದು ಮನವಿ ಮಾಡಿದ್ವಿ ಹಿಂದೆ. ಆ ಮನವಿ ಪ್ರಕಾರ ಆದ್ರೂ ಅವರು ಪಟ್ನಾಳೆಗೆ ಮಾಡಬೇಕು ಅಂತ ಹೇಳಿ ಅವರು ಡೆಮೊಲೇಷನ್ ಮಾಡಕ್ ಹೋಗಿದ್ದಾರೆ. ಅದನ್ನ ಇವತ್ತಿನ ಕಾರಣದಲ್ಲಿ ನಮ್ಮ ನಾದೂರಲ್ಲೇ ಪಂಚಾಯತಿ ಆಫೀಸ್ ಆಗಬೇಕು, ನಾದೂರಲ್ಲೇ ಜಾಗ ಕೊಡ್ತೀವಿ ಅಂತಂದು ದಾನಿಗಳು ಒಪ್ಕೊಂಡವ್ರೆ. ಅದಕ್ಕೋಸ್ಕರ ಇವತ್ತು ಯಾವ ಕಾರಣಕ್ಕೂ ನಾದೂರಲ್ಲೇ ಪಂಚಾಯತಿ ನಾದೂರಲ್ಲೇ ಆಗ್ಬೇಕು ಅಂತಂದು ಹೇಳಿ ನಾವು MLA ಅವ್ರಿಗೂ MP ಅವ್ರಿಗೂ ಎಲ್ಲಾರ್ಗು ಅವತ್ತಾಲೇನೆ ಮನವಿ ಕೊಟ್ಟಿದ್ವಿ. ಈಗ ನನ್ನ ಹೆಸರು ರಾಮಚಂದ್ರ ಅಂತ ಹೇಳ್ಬಿಟ್ಟು ನಾದೂರು ಗ್ರಾಮಸ್ಥರು. ಇಲ್ಲಿ ಹಿಂದಿನ ಕಾಲದಿಂದಲೂ ಸಹ ಇಲ್ಲಿ ನಮ್ ನಾದೂರಲ್ಲಿ ಗ್ರಾಮ ಪಂಚಾಯತಿ ಹೆಸರು ಎಲ್ಲಾ ಟೈಮಲ್ಲೂ ಸಹ ನಮ್ ನಾದೂರು ಗ್ರಾಮ ಪಂಚಾಯತಿ ಹೆಸರು ಇಟ್ಕೊಂಡ್ಬಿಟ್ಟು ನಾವು ಬೇರೆ ಊರಲ್ಲಿ ಇರೋದು ನಮ್ಗೆ ಒಂಥರ ನೋವುಂಟಾಗಿದೆ. ಯಾಕಂತ ಹೇಳಿದ್ರೆ ಇಷ್ಟೊಂದೆಲ್ಲ ಜನಗಳು ಮುಂದುವರೆದ ಕಾಲದಲ್ಲೂ ಸಹ ನಾವು ಬೇರೆ ಊರಲ್ಲಿ ಬಿಟ್ಟಿರೋಕೆ ನಮ್ ಕೈಲಿ ಆಗಲ್ಲ. ಈಗ ಜಾಗ ಇಲ್ಲದ ಕಾರಣ ಇಷ್ಟು ದಿವಸ ಅಲ್ಲೇನೆ ಆಡಳಿತ ಮಾಡ್ತಾ ಇದ್ರು, ತೊಂದರೆ ಇಲ್ಲ. ಇವಾಗ ಜಾಗ ಕೊಡಕ್ಕೆ ಇಲ್ಲಿ ಎಲ್ಲರೂ ಒಪ್ಕೊಂಡು ನಮ್ಮಲ್ಲಿ ದಾನಿಗಳು ಇರೋದ್ರಿಂದನ ಯಾವುದೇ ಕಾರಣಕ್ಕೂ ನಾವು ಇನ್ ಮುಂದೆ ಇವಾಗ ಡೆಮಾಲಿಷ್ ಮಾಡಿದ್ದಾರೆ, ಅದನ್ನ ಅಲ್ಲಿ ಕಟ್ತೇನೆ ನಮ್ಮ ನಾದೂರಲ್ಲೇ ಕಟ್ಕೊಟ್ಟು ಅದನ್ನ ಅನುಕೂಲ ಮಾಡ್ಕೊಡ್ಬೇಕು. ನಮ್ಮೂರ ಹೆಸರಲ್ಲಿ ಇರೋದ್ರಿಂದ ನಾದೂರು ಗ್ರಾಮ ಪಂಚಾಯತಿ ನಮ್ಮೂರ ಹೆಸರು ಇರೋದ್ರಿಂದನ ಕೇಂದ್ರೀಯ ಸ್ಥಾನದಲ್ಲಿ ಇರ್ಬೇಕು ಅನ್ನೋದೊಂದು ಆದೇಶ ಇರೋದ್ರಿಂದನ ಅದು ನಮ್ಮೂರಲ್ಲೇನೆ ಆಗ್ಬೇಕು ಅಂತ. ಪಂಚಾಯತಿ ಏನಾಗಿದೆ ಅಂದ್ರೆ ಅದು ನಾದೂರು ಗ್ರಾಮ ಪಂಚಾಯತಿನೇ ಆಯ್ತು, ಆದ್ರೂ ಪಟ್ನಾಂಕ್ನಲ್ಲೇ ಇದೆ. DC ಅವರ ಆದೇಶ ಏನಿದೆ ಅಂದ್ರೆ ಯಾವ ಊರಿನ ಹೆಸರಿದೆಯೋ ಗ್ರಾಮ ಪಂಚಾಯತಿ ಅಲ್ಲಿ ಕೇಂದ್ರ ಸ್ಥಾನ ಇರಬೇಕು ಅಂತ DC ಅವ್ರದ್ದು ಆದೇಶ ಆಗಿದೆ. ಆದೇಶನೂ ಇದೆ ನಮ್ಮ ಹತ್ರ. ನಾದೂರು ಗ್ರಾಮ ಪಂಚಾಯತಿ ನಾದೂರಲ್ಲೇ ಇರಬೇಕು, ಕೇಂದ್ರ ಸ್ಥಾನದಲ್ಲೇ ಇರಬೇಕು ಅಂತ. ಪಂಚಾಯತ್ ರಾಜ್ ಕಾಯ್ದೆ ಆಕ್ಟ್ ಪ್ರಕಾರನ ಆಯಾ ಕೇಂದ್ರ ಸ್ಥಾನದಲ್ಲೇ ಆಡಳಿತ ಕಚೇರಿಗಳು ಇರಬೇಕು ಅಂತ ಸರ್ಕಾರಿ ಆದೇಶ ಇದೆ. ಆದ್ರೆ ನಮ್ಮಲ್ಲಿ ನಾದೂರು ಗ್ರಾಮ ಪಂಚಾಯತಿ ಇದೆ, ನಾದೂರು ತಾಲೂಕ್ ಪಂಚಾಯತಿ ಇದೆ, ನಾದೂರು ಜಿಲ್ಲಾ ಪಂಚಾಯತಿ ಇದೆ. ಆದ್ರೆ ಒಂದೇ ಯಾವುದೇ ತರವಾದ ಕಚೇರಿಗಳು ನಾದೂರಲ್ಲಿ ಇಲ್ಲ. ಇದು ನಾದೂರು ಜನಕ್ಕೆ ತುಂಬಾ ನೋವನ್ನು ತಂದಿದೆ. ಯಾಕೆಂದ್ರೆ VSSN ಇತ್ತು, VSSN ಪಟ್ನಾಗಳಲ್ಲಿ ತಗೊಂಡೋಗಿ ಇಟ್ಕೊಂಡ್ರು. ಆಮೇಲೆ ನಾದೂರು ಗ್ರಾಮ ಪಂಚಾಯತಿನ ಪಟ್ನಾದಲ್ಲಿ ಆಡಳಿತ ನಡೆಸ್ತಾ ಇದ್ರು. ಮುಖ್ಯ ಕೇಂದ್ರ ಪಟ್ನಾದಲ್ಲಿ ಅಂತಾರೆ, ಹೆಸರು ಮಾತ್ರ ನಾದೂರು ಅಂತಾರೆ. ಈಗ ನಮ್ಮಲ್ಲಿ ನಮ್ಮ ಇಡೀ ಗ್ರಾಮಸ್ಥರು ಮತ್ತು ಗೆದ್ದಂತ ಈ ಗ್ರಾಮ ಪಂಚಾಯತಿ ಮೆಂಬರ್ ಜನಪ್ರತಿನಿಧಿಗಳು ಮತ್ತು ಈ ಏನು ನಾದೂರು ಗ್ರಾಮ ಪಂಚಾಯತಿಗೆ ಸೇರಿದಂತ ರಂಗಾಪುರ ಇರ್ಬೋದು, ನೇರಹಳ್ಳಿ ಇರ್ಬೋದು, ಉದ್ರಮಹಳ್ಳಿ ಇರ್ಬೋದು, ಕೆರೆಹಳ್ಳಿ ಇರ್ಬೋದು, ಶೀಗಳ್ಳಿ, ಮುದ್ದಹಳ್ಳಿ ಇರ್ಬೋದು, ಎಲ್ಲ ಮೆಂಬರ್ಗಳು ಸಹಕಾರ ಕೊಟ್ಟಿದ್ದಾರೆ. ನಾದೂರು ಮುಖ್ಯ ಕೇಂದ್ರಕ್ಕೆ ತಾಳಿ ನಮ್ದೇನಿದೆ ಅಂತ ಹೇಳಿ ನಾವು ಬಹುಮತ ಕೊಡ್ತೀವಿ ಅಂತ. ಆದ್ರೆ ಕೆಲವು ಪ್ರಭಾವಿ ಶಕ್ತಿಗಳು ಮಾತ್ರನ ಪಟ್ನಾಗಳಲ್ಲೇ ಇರಲಿ ನಾದೂರು ವ್ಯಾಖ್ಯೆ ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ಸಹಿಸೋದಿಲ್ಲ. ಯಾಕೆಂದ್ರೆ